ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸಂಗೀತ ಸಮಾಚಾರ. ಸೊ ಗಾಯ್ಸ್, ಇವತ್ತು ಒಂದು ಕ್ರಿಸ್ಮಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿಯಾಗಿದ್ದೀವಿ, ಎಲ್ಲರೂ ತುಂಬಾ ಹ್ಯಾಪಿ ಆಗಿದ್ದೀವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ನಮ್ಮ ಜಸ್ಟಿನ ಹುಟ್ಟಿದ್ಮೇಲೆ ಫಸ್ಟ್ ಇಯರ್ ಕ್ರಿಸ್ಮಸ್ಸು. ಸೊ ನಾವು ನಮ್ಮ ಮನೆಯಲ್ಲಿ ಮಾಡಲಿಲ್ಲ, ಸೊ ಅಮ್ಮನ ಮನೆಗೆ ಬಂದಿದ್ದೀವಿ. ಅಮ್ಮನ ಮನೆಯಲ್ಲಿ ಕ್ರಿಸ್ಮಸ್ಸು ಎವ್ರಿ ಟೈಮ್ ಕ್ರಿಸ್ಮಸ್ಸು ಅಮ್ಮನ ಮನೇಲೆ ಮಾಡ್ತೀವಿ. ಸೊ ಅಕ್ಕನೂ ಬಂದಿದ್ದಾನೆ, ನಾನು ಬಂದಿದ್ದೀನಿ. ನನ್ನ ತಂಗಿ ಬರಲಿಲ್ಲ, ಇನ್ನೊಂದು ತಂಗಿನೂ ಬರಲಿಲ್ಲ, ನನ್ನ ತಮ್ಮ ಬಂದಿದ್ದಾನೆ. ಸೊ ಇವತ್ತು 11:30ಗೆ ಮಾಸ್ ಇರುತ್ತೆ. ಚರ್ಚ್ಗೆ ಹೋಗಬೇಕು. ಇನ್ನೇನು 10:30ಗೆಲ್ಲ ಸ್ಟಾರ್ಟ್ ಆಗ್ಬೋದು. ಕ್ಯಾರಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ನಾನು ಕ್ಯಾರಲ್ಸ್ ಎಲ್ಲ ಹೋಗಿದ್ದೆಲ್ಲ ವ್ಲಾಗ್ಸು ಮಾಡಲಿಕ್ಕಾಗಿಲ್ಲ, ಬಟ್ ಡೆಫಿನೆಟಾಗಿ ಕ್ಲಿಪ್ಪಿಂಗ್ಸ್ ಇದೆ. ನಾವು ಯಾವ ಥರ ಕ್ಯಾರಲ್ಸ್ ಅಟೆಂಡ್ ಮಾಡಿದ್ವಿ, ಯಾವ ಥರ ನಮ್ಮ ಎಂಜಾಯ್ಮೆಂಟ್ ಇತ್ತು, ಹೇಗೆ ಮನೆ ಹೋಗಿ ನಾವು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತೀವಿ, ಜಾಯ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಇನ್ನು ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಮನೇಲಿ ಮಾಡಿರೋವಂಥ ಕ್ರಿಬ್ಬನ್ನ ತೋರಿಸ್ತಾ ಇದ್ದೀನಿ. ಅಲ್ಲಿ ನಮ್ಮ ಮನೇಲಿ ಗಂಡನ ಮನೇಲಿ ಬೇರೆ ಮಾಡಿದ್ದೆ, ಇಲ್ಲಿ ನಮ್ಮ ತವ್ರ ಮನೆಯಲ್ಲಿ ಇವಾಗ ರೆಡಿ ಮಾಡಿದ್ದಾರೆ. ಬಿಕಾಸ್ ನಾನು ಹಾಸ್ಪಿಟಲೈಸ್ ಆಗಿದ್ದೆ, ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಅವಾಗೂ ಡೆಕೋರೇಷನ್ ಮಾಡಿಲಾಗಿತ್ತು. ಇವತ್ತು ಕ್ರಿಸ್ಮಸ್ ನೈಟ್ ಅಂದರೆ ಇವತ್ತು ನೈಟು ಈವಿದೆ ಅಂತಂದರೆ ಮಾಸ್ ನಡೀತದೆ ಅಂದರೆ ಇವತ್ತು ಸಾಯಂಕಾಲ ರೆಡಿ ಮಾಡಿದ್ದಾರೆ. ಸೊ ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಎವ್ರಿ ಇಯರು ಮನೆ ಒಳಗಡೆ ಮಾಡ್ತಾಯಿದ್ವಿ. ಈ ಸಲ ನಾವು ಮೇಲ್ಗಡೆ 2 ರೂಮ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ ಫ್ರಂಟ್ ಕೆಳಗಡೆ ಮಾಡಲಿಕ್ಕೆ ಟೈಮ್ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇಟ್ಬಿಟ್ಟು ಡೆಕೋರೇಷನ್ ಮಾಡಿದರೆ ಇದೆಲ್ಲ ನಮ್ಮಪ್ಪ ನಮ್ಮಕ್ಕ ಸೇರಿಕೊಂಡೇ ಮಾಡಿದ್ದಾರೆ. ಈ ಸಲ ನಾನಂತೂ ಟಚ್ಚೇ ಮಾಡಲಿಲ್ಲ ಡೆಕೋರೇಷನ್, ಬಿಕಾಸ್ ನಮ್ಮ ಮನೇಲೇ ಡೆಕೋರೇಷನ್ ಎಲ್ಲ ಮಾಡಿ ಸುಸ್ತಾಗಿತ್ತು. ಹಾಗೆ ನಾವು ಸ್ವಲ್ಪ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಆದಮೇಲೆ ಸಖತ್ ಟಯರ್ಡ್ ಅಂತ ಅನಿಸಿತ್ತು. ಹಾಗೆ ನನಗೂ ಹುಷಾರಿಲ್ಲದೆ ಇರೋ ಥರ ಹಾಸ್ಪಿಟಲೈಸ್ ಆಗಿಬಿಟ್ಟಿದೆ. ಸೊ ಇನ್ನೇನು ಎಲ್ಲ ಡಿಸ್ಚಾರ್ಜ್ ಆಗಿ ಬರೀ ಒಂದು 2 ಡೇಸ್ ಅಲ್ಲಿ ಬಂದು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋ ಥರ ಇತ್ತು. ಸೊ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಇನ್ನೇನು ಎಲ್ಲ ತಿಂಡಿ ತಿನಿಸು ಸಿಹಿ ಏನಾದರೂ ಮಾಡ್ತಾರಲ್ಲ ಮನೇಲಿ, ಎಲ್ಲನೂ ಅಮ್ಮನೇ ಮಾಡ್ತಾಯಿದ್ರು. ಸೊ ಈ ಸಲ ಚಕ್ಲಿ, ಹೋಳಿಗೆ, ಆಮೇಲೆ ಕರ್ಜಿಕಾಯಿ, ಈ ಥರ ಕೇಕು, ಈ ಥರ ಸಣ್ಣ ಪುಟ್ಟ ಮಾಡಿದರು. ಸಾಕಷ್ಟು ಟೈಮು ಲೆಸ್ ಅಂತ ಅನ್ನಿಸ್ತು ಅವ್ರಿಗೆ, ಸಾಕಾಗಲಿಲ್ಲ ಟೈಮು ಡೆಕೋರೇಷನ್ ಮಾಡಲಿಕ್ಕಾಗಲಿ, ಏನಾದರೂ ಸ್ವೀಟ್ಸ್ ಮನೇಲಿ ಮಾಡಲಿಕ್ಕಾದರೂ. ಬಟ್ ಆದಷ್ಟು ನಮ್ಮ ಕೈಲಿ ಆದಷ್ಟು ಡೆಕೋರೇಷನ್ ಮಾಡಿದರು. ಮನೆಗೆ ಲೈಟಿಂಗ್ಸ್ ಹಾಕೋದಾಗಲಿ, ಈ ಥರ ರಂಗೋಲಿ ಹಾಕೋದಾಗಲಿ, ಸ್ಟಾರ್ಸ್ ಹಾಕೋದಾಗಲಿ, ಮೇನ್ ಬೇಸಿಕ್ ಥಿಂಗ್ಸ್ ಕ್ರಿಸ್ಮಸ್ ಅಂದರೆ ಯಾವ ಥರ ಇರಬೇಕು ಆ ಥರ ಮಾಡಿದರು. ಹಾಗೆ ನಾನು ಕ್ರಿಸ್ಮಸ್ಗಂತ ನಾನು ಈ ಥರ ಸ್ಕೈ ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ, ಬನಾರಸಿ ಸ್ಯಾರಿ. ಇದು ತೊಗೊಂಡು ಸಾಕಷ್ಟು ದಿನ ಆಗಿತ್ತು, ಹಾಗೆ ನನ್ನ ವಾರ್ಡ್ರೋಬಲ್ಲಿತ್ತು. ಸೊ ಈ ಸಲ ಆದರೂ ಹೊಲ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕ್ರಿಸ್ಮಸ್ಗೆ ಹೊಲ್ಸ್ಕೊಂಡಿದ್ದೀನಿ. ನಾರ್ಮಲಾಗಿ ಅಂದರೆ ಬೋಟ್ ನೆಕ್ ಇಟ್ಬಿಟ್ಟು ಸೆಂಟ್ರಲ್ಲಿ ಒಂದು ಬಾರ್ಡರ್ ಟೈಪ್ ಇಡ್ಸಿದ್ದೆ ಅಷ್ಟೇ. ಸೊ ಸಿಂಪಲಾಗಿ ರೆಡಿ ಆಗಿದೆ. ನನಗೆ ರೆಡಿ ಆಗೋಕ್ಕೂ ಮನಸ್ಸಿರಲಿಲ್ಲ, ಹಾಗೋ ಹಿಂಗೋ ಪರವಾಗಿಲ್ಲ, ಇಷ್ಟಾದರೂ ಮೇನ್ ಬೇಸಿಕ್ಕಾಗಿ ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ವಿ. ತಾಳಿ ಚೈನ್ ಎಲ್ಲ ಹಾಕ್ಕೊಂಡಿಲ್ಲ. ನಾರ್ಮಲಾಗಿ ಏನು ತೊಗೋಬೇಕು ಏನು ತೊಗೊಬರ್ಬಾರ್ದು ಆ ಗಡಿಬಿಡಿಯಲ್ಲಿ ನಾವು ಹಾಸ್ಪಿಟಲಿಂದ ಬಂದು ಇದೇನು ಕ್ರಿಸ್ಮಸ್ ಮಾಡಿದರೆ ಸಾಕು ಅನ್ನೋ ಥರ ಇತ್ತು. ಅಟ್ಲೀಸ್ಟ್ ನಾವು ಪಾರ್ಟಿಸಿಪೇಟ್ ಮಾಡಿದರೆ ಸಾಕು ಮಾಸ್ಗೆ ಹೋಗಿ ಅನ್ನೋ ಥರ ಇತ್ತು. ಅಂದರೂ ನಾನು ಚೆನ್ನಾಗಿ ರಿಕವರ್ ಆಗಿದ್ದೆ, ಅದೇನು ನಾರ್ಮಲ್ ಜಾಸ್ತಿ ಏನಂತ ಅನ್ನಿಸ್ಲಿಲ್ಲ ನನಗೆ. ಬಟ್ ಒಂದು 2 ಡೇಸು ಸಾಕಷ್ಟು ಸ್ವಲ್ಪ ಸ್ಟಮಕ್ ಪೇನ್ ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ನಾರ್ಮಲಾಗಿ ಎಲ್ಲರಿಗೂ ಇರೋವಂಥದ್ದೇ, ನನಗೇನು ಎಕ್ಸ್ಟ್ರಾ ಅಂತ ಏನಿಲ್ಲ, ಎಲ್ಲರಿಗೂ ಇರುತ್ತೆ. ಬಟ್ ಒಬ್ಬೊಬ್ರಿಗೆ ಕಾಣಿಸ್ಕೊಳ್ಳುತ್ತೆ, ಒಬ್ಬೊಬ್ರಿಗೆ ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಸೊ ಹೀಗೆ ನಮ್ಮ ಕ್ರಿಸ್ಮಸ್ ನಡೀತಾ ಇದೆ ಇವತ್ತಿನ ದಿನ. ಸೊ ಈಗ ಮಾಸ್ ಇರುತ್ತೆ ನಮಗೆ 11:30 ಅನ್ನೋಷ್ಟರಲ್ಲೇ ನಾವು 10:30ಗೆಲ್ಲ ರೆಡಿಯಾಗಿ ಈ ಥರ ಫೋಟೋಸ್ ಎಲ್ಲ ತೊಗೊಂಡಿದ್ವಿ. ಇನ್ನೇನು ಚರ್ಚ್ ಮುಟ್ಟಿದ್ವಿ. ಈ ಸಲ ಕಾರ್ ಇರೋದ್ರಿಂದ ಎಲ್ಲರೂ ಒಂದೇ ಸಲ ಹೋದ್ವಿ, ಇಲ್ಲಾಂದರೆ ಲಾಸ್ಟ್ ಟೈಮೆಲ್ಲ ಆಟೋ ತೊಗೊಂಡು ಹೋಗ್ತಾ ಇದ್ವಿ, ಇಲ್ಲ ಗಾಡಿಯಲ್ಲಿ ಬೈಕಲ್ಲಿ 2 ಟೈಮ್ಸ್ ಹೋಗಿ ಬರೋದಾಗಲಿ ಈ ಥರ ಇರ್ತಾಯಿತ್ತು. ಹಾಗೆ ಈ ಸಲ ಸಖತ್ತು ಚಳಿ ಅಂತ ಅನ್ನಿಸ್ತಾಯಿತ್ತು. ಸೊ ಮಕ್ಕಳೆಲ್ಲ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತದೆ, ಕಾರಲ್ಲಿ ಹೋಗಿ ಬರೋದು ಚೆನ್ನಾಗಿ, ಹೊರಗಡೆ ಚಳಿನ ಅವಾಯ್ಡ್ ಮಾಡ್ಬೋದು. ಈ ಥರ ಜಗಮಗ ಅಂತಾಯಿತು ನಮ್ಮ ಕ್ರೈಸ್ತ ಕಿಂಗ್ ಚರ್ಚು. ನಾನು ಹುಟ್ಟಿದಾಗಿಂದ ಈ ಚರ್ಚಲ್ಲೇ ಬೆಳೆದು ಬಂದಿರೋ ಅಂಥವಳು. ಸಾಕಷ್ಟು ಮೆಮೊರೀಸ್ ಇದೆ ಈ ಚರ್ಚಲ್ಲಿ, ನಾನು ಹುಟ್ಟಿದಾಗಿಂದ ಇಲ್ಲಿ ತನಕನೂ. ಹಾಗೆ ನಾನು ಮದುವೆ ಆಗಿ ಹೋದ್ಮೇಲೆನೂ ಸಾಕಷ್ಟು ನನ್ನ ವಾರ್ಮಾಗಿ ವೆಲ್ಕಮ್ ಮಾಡಿದ್ದಾರೆ ನಾನು ಈಗಿರೋ ಅಂಥ ಹೋಲಿ ಸ್ಪಿರಿಟ್ ಚರ್ಚ್ದವರು. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ, ನಮ್ಮದೇ ಫ್ಯಾಮಿಲಿ ಥರ ಎಲ್ಲ ಒಟ್ಟುಗೂಡ್ಬಿಟ್ಟಿದ್ದೀವಿ ನಾವಂತೂ.
ಸೊ ಆ ಕ್ಯಾರಲ್ಸ್ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ, ಕ್ಯಾರಲ್ಸ್ನ ಯಾವ ಥರ ನಾವು ಮುಗಿಸ್ಕೊಟ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದು ಇವತ್ತಿನ ಸ್ಪೆಷಲು. ಬಿರಿಯಾನಿ ಇತ್ತು, ಸ್ವಲ್ಪ ಹೋಳಿಗೆ ಸಾಂಬಾರು, ಚಿಕನ್ ಇತ್ತು ಸ್ವಲ್ಪ, ಹಾಗೆ ಬಿರಿಯಾನಿ ಮಾಡಿದರು. ಮತ್ತು ನಮ್ಮಮ್ಮ ಚಿಕ್ಕದಾಗಿ ಈ ಥರ ಹೋಳಿಗೆ ಮಾಡ್ತಾಯಿದ್ರು. ಇದು ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ, ತುಂಬ ಇಷ್ಟ ಆಗ್ತದೆ ಇದು. ಹಾಗೆ ನಮ್ಮ ಜಸ್ಟಿನ ನೋಡಿ ಯಾವ ಥರ ರೆಡಿ ಆಗಿದ್ದಾಳೆ. ಇದು ನೈಟಿಗೆ ರೆಡಿ ಆಗಿದ್ಲು. ನೈಟಿಗೆ ಒಂದು ಡ್ರೆಸ್ಸು, ಮಾರ್ನಿಂಗ್ ಒಂದು ಡ್ರೆಸ್ಸು ಹಾಕ್ತಾ ಇದ್ವಿ. ಬಟ್ ಇದು ಚೆನ್ನಾಗಿದೆ ಡ್ರೆಸ್ಸು. ನಮ್ಮ ಪಾಪುಗೆ ನೇಮಿಂಗ್ ಸೆರೆಮನಿ ಇದ್ದಾಗ ಇದು ಗಿಫ್ಟ್ ಬಂದಿದ್ದು. ಸೊ ಆ ಡ್ರೆಸ್ಸಸ್ ಎಲ್ಲ ಇದ್ದಾವೆ, ಅಟ್ಲೀಸ್ಟ್ ಹಿಂಗಾದರೂ ಯೂಸ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಕ್ರಿಸ್ಮಸ್ಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಇದು ವೈಟ್ ಕಲರ್ ಫ್ರಾಕು. ಸೊ ಎಲ್ಲ ಮಾಸ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಇದು ಈವ್ನಿಂಗೆ ನಮ್ಮ ದೊಡ್ಡ ಚರ್ಚ್ ಶ್ರೈನ್ ಅಂತ ಹೇಳ್ಬಿಟ್ಟು ಬಳ್ಳಾರಿಲಿ ತುಂಬಾ ಫೇಮಸ್ಸು. ಇದು ವಿದ್ಯಾನಗರಲ್ಲಿದೆ. ನೀವು ಯಾರಾದರೂ ಬಳ್ಳಾರಿ ವಿಸಿಟ್ ಮಾಡ್ತಾಯಿದ್ರೆ ಈ ಚರ್ಚ್ಗೆ ಒಮ್ಮೆ ಖಂಡಿತ ವಿಸಿಟ್ ಮಾಡಿ. ತುಂಬಾ ಅತ್ಯದ್ಭುತವಾಗಿದೆ. ಆ ಡಿಸೈನ್ ಆಗಲಿ, ಆ ಲೈಟಿಂಗ್ಸ್ ಆಗಲಿ, ನೀವು ನೈಟ್ ಟೈಮಲ್ಲಿ ನೋಡಿದರೆ ಯಾವುದೋ ಒಂದು ಬೇರೆ ಕಡೆ ಬಂದಿದ್ದೀವಿ, ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತದೆ. ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ನಾವು ಇಲ್ಲಿ ಹೋಗ್ಬಿಟ್ಟು ಈವ್ನಿಂಗ್ ಟೈಮ್, ಅಂದರೆ ನಾವು ಇದು ಕ್ರಿಸ್ಮಸ್ ಈವ್ನಿಂಗ್ ಹೋಗಿಲ್ಲ, ಇಷ್ಟು ಖಾಲಿ ಇದೆನಾ ಅಂತ ನೀವು ಡೌಟ್ ಪಡ್ಬೋದು. ಕ್ರಿಸ್ಮಸ್ಗಂತೂ ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ, ಆ ಥರ ಇತ್ತು. ಮಕ್ಕಳನ್ನ ಕರ್ಕೊಂಡು ಹೋದರೆ ಮಕ್ಕಳು ಎಲ್ಲಿ ಮಿಸ್ ಆಗಿಬಿಡ್ತಾರೋ ಅನ್ನೋ ಟೆನ್ಷನ್ಗೆ ನಾವು ಹೋಗಲೇ ಇಲ್ಲ. ಅಟ್ಲೀಸ್ಟ್ 26th ಆದರೂ ಹೋಗೋಣ ಅಂತ ಹೇಳ್ಬಿಟ್ಟು ನಾವು 26th ಈವ್ನಿಂಗ್ ಹೋಗಿದ್ದೀನಿ ನಾನು. ಸೊ ಸ್ವಲ್ಪ ಫ್ರೀ ಆಗಂತೂ ಇತ್ತು. ಹೋಗಿ ಕ್ಯಾಂಡಲ್ ಹಚ್ಬಿಟ್ಟು ಸ್ವಲ್ಪ ಪ್ರೇ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಕ್ಯಾಂಡಲ್ ಹಚ್ಚೋರು ಕ್ಯಾಂಡಲ್ ಹಚ್ತಾಯಿದ್ರು. ಸಾಕಷ್ಟು ಅದ್ಭುತ ಆಗಿದೆ ಈ ಚರ್ಚಲ್ಲಿ. ಎಲ್ಲ ಜಾತಿದವರು ಬರ್ತಾರೆ, ಮುಸ್ಲಿಮ್ ಅವರು ಬರ್ತಾರೆ, ಹಿಂದೂ ಅವರು ಬರ್ತಾರೆ, ಜೈನ್ಸ್ ಬರ್ತಾರೆ, ಮರಾಠಿದವರು ಕೂಡ ಬರ್ತಾ ಇರ್ತಾರೆ. ಸೊ ಇಷ್ಟು ಕ್ರಿಬ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಮಾಡಿದರು ಈ ಸಲ. ವಾವ್ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ದೊಡ್ಡ ಸ್ಟ್ಯಾಚ್ಯೂಸ್ ಆಗಲಿ, ಅಂದರೆ ಅದು ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ ಜೀಸಸ್ ಬರ್ತ್ನ, ಯಾವ ಥರ ಹುಟ್ಟಿದ್ರು ಅವರು, ಯಾವ ಸಿಚುವೇಶನಲ್ಲಿದ್ದರು ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ನಾವು ಈ ಥರ ಇನ್ನು ಹಸ್ಬೆಂಡ್ ಕೂಡ ನಾನು ಹಾಸ್ಪಿಟಲ್ ಇದ್ದಾಗ ಲಾಂಗ್ ಲೀವ್ ತೊಗೊಂಡಿದ್ರು. ಅಂದರೆ 4 to 5 days ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ತೊಗೊಂಡಿದ್ರಿಂದ ಖಾಲಿ 25th ಅಷ್ಟೇ ಮನೇಲಿ ಇರೋಕ್ಕೆ ಚಾನ್ಸ್ ಸಿಕ್ತು ಅವ್ರಿಗೆ. ಮತ್ತು 26th ಮತ್ತೆ ಆಫೀಸ್ ಹೋಗಬೇಕಾಗಿತ್ತು. ಬಿಕಾಸ್ ಅವ್ರದ್ದೆಲ್ಲ ವರ್ಕ್ ಎಲ್ಲ ಪೆಂಡಿಂಗ್ ಬಿದ್ದುಬಿಡುತ್ತೆ, ಮತ್ತು ಅವರೇ ಮಾಡಬೇಕಲ್ಲ ಅನ್ನೋ ಒಂದು ಬ್ಯುಸಿ ಆಗಿಬಿಡುತ್ತೆ, ಟೆನ್ಷನ್ ಆಗಿಬಿಡುತ್ತೆ ಅವ್ರಿಗೆ. ಸೊ ಅವರು ಹೋಗಿದ್ರು. ನಾವು ಈವ್ನಿಂಗೆ ಅಂದರೆ ಸಂಡೇಸ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂದರೆ ನಾವು 26th ಹೋದಾಗ ಅವರು ನಮ್ಮ ಜೊತೆ ಇರಲಿಲ್ಲ. ಸೊ ಹಾಗಾಗಿ ನಾವು ಚರ್ಚ್ ಒಳಗಡೆ ಹೋಗಿ ಮದರ್ ಮೇರಿಗೆ ಪ್ರೇ ಮಾಡಿಕೊಂಡು, ಜೀಸಸ್ಗೆ ಪ್ರೇ ಮಾಡಿಕೊಂಡು, ಕ್ಯಾಂಡಲ್ ಎಲ್ಲ ಹಚ್ಚಿ ಒಳಗಡೆನೂ ತುಂಬಾ ಚೆನ್ನಾಗಿ ಬಂದಿದ್ದರು. ಈ ಕಡೆ ಒಂದು ವೇ ಇದೆ, ಆ ಕಡೆ ಒಂದು ವೇ ಇದೆ, ದಾರಿ ಇದೆ. ಹಾಗೆ ಸೆಂಟ್ರಲ್ ಕೂಡ ಒಂದು ದಾರಿ ಇದೆ. ಇದು ತುಂಬಾ ದೊಡ್ಡ ಚರ್ಚ್. ಕೆಳಗಡೆ ಮ್ಯೂಸಿಯಮ್ ಇರುತ್ತೆ, ಮೇಲ್ಗಡೆ ಆ್ಯಕ್ಚುಯಲ್ ಮಾಸ್ ಅಂದರೆ ನಾವು ಏನು ಮಾಡ್ತೀವಲ್ಲ ಅದು ನಡೆಯೋದು ಪ್ರೇಯರ್ಸು. ಸೊ ಅಲ್ಲೇ ಹತ್ಕೊಂಡು ಹೋಗ್ತಾ ಇದ್ವಿ. ಒಳಗಡೆ ಹೋದ್ವಿ. ತುಂಬಾ ಒಳ್ಳೆಯದಾಗಿ ಡೆಕೋರೇಷನ್ ಮಾಡಿದರು, ಎಲ್ಲ ರಿಯಲ್ ಫ್ಲವರ್ಸಿಂದ. ಈಗ ಆಲ್ಮೋಸ್ಟ್ ಯಾವುದೇ ಹಬ್ಬ ಆಗಲಿ ಎಲ್ಲನೂ ಡೆಕೋರೇಷನ್ ವಿತ್ ರಿಯಲ್ ಫ್ಲವರ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತದೆ ಅಂತ ಹೇಳ್ಬಿಟ್ಟು ಮೊದಲಿಂದನೂ ಅಷ್ಟೇ ಯಾವಾಗಲೂ ರಿಯಲ್ ಫ್ಲವರ್ಸ್ ಹಾಕ್ಬಿಟ್ಟು ತುಂಬಾ ಎಲಿಗೆಂಟಾಗಿ ಮಾಡಿರ್ತಾರೆ ಡೆಕೋರೇಷನ್ ಅನ್ನೋದು. ಚರ್ಚ್ಗಳಲ್ಲಂತೂ ಡೆಕೋರೇಷನ್ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಸೂಪರ್ಬ್ ಆಗಿರುತ್ತೆ. ನಾವು ಹೋಗಿ ಪ್ರೇ ಮಾಡಿಕೊಂಡು ಬಂದ್ವಿ. ಸೊ ಇದು ನಮ್ಮ ಆ್ಯಕ್ಚುಯಲ್ ಕ್ರಿಸ್ಮಸ್ ದಿನ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್